ಆನೇಕಲ್ ತಾಲೂಕು ನಾಗರಿಕ ಬಂಧುಗಳು ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕು ಹಾಗೂ ಆನೇಕಲ್ ತಾಲೂಕು. ಎಲ್ಲರಿಗೂ ನಮಸ್ಕಾರ, ಹ್ಯಾಪಿ ನ್ಯೂ ಇಯರ್. ಬನ್ನಿ, ಇವತ್ತು ಹೊಸ ವರ್ಷದ ದಿನ. ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಆಲ್ರೆಡಿ ಟೈಮ್ ಎಷ್ಟಪ್ಪ ಅಂತಂದರೆ 10:15 ಏನೋ ಆಯ್ತಾ ಬಂತು. ಸೊ ಇವತ್ತು ಹೊಸ ಡ್ಯೂಟಿ ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಟೈಮು ಎಷ್ಟು ಆಯಿತು ಅಂತ ಕೇಳೋದಾದರೆ ಎಷ್ಟಾಗಿದೆ ಅಂತಂದರೆ ನೋಡ್ಬೋದು, 10:29. ಬನ್ನಿ ಡ್ಯೂಟಿಗೆ ಹೊರಡವ. ಇವತ್ತು ಒಂದು ಯೂನಿಕ್ ಡ್ಯೂಟಿ ಮಾಡ್ತಾ ಇದ್ದೀನಿ. ಬನ್ನಿ ಹೋಗಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಕೀ ಹಾಕ್ಕೊಂಡಾಯ್ತು. ಸ್ವಲ್ಪ ಗಾಡಿನ ಇದು ಮಾಡ್ಕೋಬೇಕು, ಅಂದರೆ ಅದು ಲೈಟ್ ಎಲ್ಲ ಹೋಗೋವರೆಗೂ ಒಂದು 2 ಲೈಟ್ ಹೋಗುತ್ತೆ ಅಷ್ಟೇ, ಏನು ಜಾಸ್ತಿ ಲೈಟ್ ಏನು ಹೋಗಲ್ಲ. ಓಕೆ, ಸೊ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ರೆಡಿ. ಸೊ ಇವತ್ತು ಯಾವ ಥರ ಡ್ಯೂಟಿ ಅಪ್ಪ ಅಂತಂದರೆ, ಇಲ್ಲಿ ಮೈಕ್ ಕಟ್ತಾ ಇದ್ದಾರೆ ನೋಡಿ, ಈ ಥರ ಮೈಕ್ ಕಟ್ಕೊತಾ ಇರೋದು. ಅಂದರೆ ಪ್ರಚಾರದ ಡ್ಯೂಟಿ, ಪ್ರಚಾರ ಮಾಡೋದು. ಇಲ್ಲಿ ಆನೇಕಲ್ ತಾಲೂಕು ರೈತರದ್ದು ಏನೋ ಒಂದು ಪ್ರಚಾರ ಇದೆ. ಸೊ ಈ ಥರ ಸ್ನೇಹಿತರೆ, ಓವರಾಲ್ ಲುಕ್ಕು ಈ ಥರ ಇವತ್ತಿನ ಬಾಡಿಗೆ ಇದೇನೆ. ಸೊ ಸಾಯಂಕಾಲ ಗಂಟೆ ಈ ಥರ ಇರುತ್ತೆ ಇವತ್ತಿನ ಬಾಡಿಗೆ. ಸೊ ಮೈಕ್ ಅದು ಏನೋ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗಳನ್ನ ನೋಡ್ಬೋದು ಇಲ್ಲೇ. ಇವತ್ತಿನ ಈ ಬಾಡಿಗೆ ಇಡೀ ಹಳ್ಳಿಗಳಿಗೆಲ್ಲ ಹೋಗಿ ಪ್ರಚಾರಕ್ಕೋಸ್ಕರ ಅಂತ ಕರೆಸಿರೋದು. ಹೆಂಗೂ ಎಲ್ಲರಿಗೂ ಗೊತ್ತಿದೆ, ಹೆಂಗೂ ಡ್ಯೂಟಿಗಳು ಇವತ್ತು ಕಡಿಮೆನೇ ಇರುತ್ತೆ. ಹಾಗಾಗಿ ಇದೊಂದು ಬಾಡಿಗೆನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನ ಹೋಗಿ ಇಡೀ ಹಳ್ಳಿವರೆಗೂ ಪ್ರಚಾರ ಮಾಡ್ಕೊಂಡು ಬರೋಣ. ಎಷ್ಟು ಗಂಟೆ ಟೈಮಿಂಗ್ಸ್ ಏನು ಹೇಳಿಲ್ಲ, ನಾರ್ಮಲಾಗಿ ಒಂದು 5 ಗಂಟೆ ಅಷ್ಟೊತ್ತೇ ಆಗೋದು, ನೋಡ್ಕೊಳೋಣ. ಸೊ ಇಲ್ಲಿ ಮೈಕೆಲ್ಲ ಫಿಟ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಎಲ್ಲ ಹೀಗೆ ಲೈನಾಗಿ ನಿಲ್ಲಿಸ್ಕೊಂಡು ಮತ್ತೆ ಪೂಜೆ ಎಲ್ಲ ಮಾಡಿಸಿ ಸ್ವಲ್ಪ ಹೊರಟಿದ್ದು ನೋಡ್ಬೋದು. ಆಮೇಲೆ ಹೇಳಿದ್ರು ಯಾಕೋ ಈ ಥರ ಚೆನ್ನಾಗಿ ಕಾಣ್ತಿಲ್ಲ, ಹಿಂದೆ ಮುಂದೆ 2 ಕಡೆನೂ ಬ್ಯಾನರ್ ಹಾಕಬೇಕು ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಂತರ 2 ಕಡೆ ಹಿಂದೆ ಮುಂದೆ ಈ ಥರ ಬ್ಯಾನರ್ ಎಲ್ಲ ಕಟ್ಟಿಸ್ಕೊಂಡಾಯ್ತು. ಯಾವ ಥರ ಲುಕ್ ಇದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಫುಲ್ಲು ಈ ಕಡೆ ಹಳ್ಳಿ ಮೇಲೆ ಬಂದು ಅನೌನ್ಸ್ಮೆಂಟ್ ಮಾಡ್ತಿರೋದು ಆಯ್ತಿಲ್ಲ. ಹೆವಿ ತಲೆನೂ ಐತೈತೆ ಅಂದರೆ ಮೈಕ್ ಆಯ್ತಲ್ವ ಮೇಲೆ, ಅದಕ್ಕೋಸ್ಕರ. ಬನ್ನಿ ನೋಡೋಣ ಹಿಂಗೆ. ಫುಲ್ಲು ವಾತಾವರಣ ನೋಡ್ಬೋದು. ವಾವ್, ಸಖತ್ತಾಗೈತೆ. ಅದ್ರ ಜೊತೆಗೆ ಇಲ್ಲೊಂದು ಸ್ವಲ್ಪ ನಿಲ್ಸ್ಕೊಂಡಿದ್ದೀನಿ. 2 ಅವರಿಂದ ಗಾಡಿ ಸ್ಟಾರ್ಟಲ್ಲೇ ಐತೆ. ಅದಕ್ಕೋಸ್ಕರ ನನಗೆ ಈ ಕಡೆ ಹಳ್ಳಿಗಳ ಹೆಸರುಗಳು ಗೊತ್ತಿಲ್ಲ. ಅದೊಂದು ಸ್ವಲ್ಪ ಅಂದರೆ ಎಲ್ಲ ಇದು ದೊಡ್ಡ ತಿಮ್ಸಂದ್ರ ಅಂದ್ಬಿಟ್ಟು ತಿಮ್ಸಂದ್ರ ಅಂತ ಹಾಕ್ಬಿಟ್ಟವ್ರೆ. ಇಲ್ಲಿ ಯಾರು ಕೇಳಿದ್ರು ಕೂಡ ಗೊತ್ತಾಗಲ್ಲ. ಹಾಗಾಗಿ ಗುರು ಈ ಕೆಲಸ ಅಂದರೆ ಸ್ವಲ್ಪ ಕಷ್ಟನೇ ಆಯ್ತಾ. ಈ ಅನೌನ್ಸ್ಮೆಂಟ್ಗೆ ಹೋಗೋದು ನಾನೇನು ಈಸಿಯಾಗೈತೆ ಅಂದ್ಕೊಂಡಿದ್ದೆ, ಆ ಥರ ಏನಿಲ್ಲ. ಇವಾಗ ಸ್ವಲ್ಪ ಗಾಡಿನ ನಿಲ್ಸ್ಕೊಂಡಿದ್ದೀನಿ ಕೂಲ್ ಆಗಲಿ ಅಂತ. 2 ಅವರಿಂದ ಗಾಡಿ ಕಂಟಿನ್ಯೂ ಸ್ಟಾರ್ಟಲ್ಲಿ ಐತೆ. ಸೊ ಅದಕ್ಕೋಸ್ಕರನೇ ಈಗ ಹೊರಡೋ ಅಂಥ ಸಮಯ ಒಂದು 10 ನಿಮಿಷ ರೆಸ್ಟ್ ಮಾಡಿಕೊಂಡೆ. ಗಾಡಿ ಸ್ವಲ್ಪ ಕೂಲಾದಂಗೂ ಆಯ್ತದೆ, ಹಂಗೆ ನಮಗೂ ಒಂದು ಸ್ವಲ್ಪ ರೆಸ್ಟ್ ಸಿಕ್ದಂಗೆ ಆಯ್ತದೆ. ಅದಕ್ಕೋಸ್ಕರನೇ. ಸೊ ಬನ್ನಿ, ಇಲ್ಲಿಂದ ಇನ್ನೂ ಒಂದು 3-4 ಹಳ್ಳಿ ಏನೋ ಮತ್ತೆ ಕವರ್ ಮಾಡಬೇಕು. ಹೋಗಿ ಕವರ್ ಮಾಡುವ. ಅಂದರೆ ಮೇಯ್ನ್ ಏನಪ್ಪ ಪ್ರಾಬ್ಲಮ್ ಅಂದರೆ ಈ ಮೈಕ್ ಐತಲ್ವ ತಲೆ ಮೇಲಿರೋದು, ಅದು ಒಂಥರ ಕಿವಿಗೆ ಸೌಂಡ್ ಹೊಡಿತಾ ಇದ್ರೆ ಕುಯ್ ಅಂತದೆ. ಅದೊಂದು ಸ್ವಲ್ಪ ಕಷ್ಟ. ಬಿಟ್ಟರೆ ಗಾಡಿ ಓಡಿಸೋದೇನು ತೊಂದರೆ ಇಲ್ಲ, ಓಡಿಸ್ಕೊಂಡು ಹೋಗ್ಬೋದು. ಮೇಯ್ನ್ ಪ್ರಾಬ್ಲಮ್ ಐತಿರೋದೇ ಈ ಮೈಕಿಂದ ಗುರು. ಸೊ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈಗ ಇಲ್ಲಿ ಆಫ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇದು ಸೌಂಡ್ ಇಡೋದಿಲ್ಲ, ಇದು ಹಿಂಗೈತಲ್ಲ. ಓಕೆ, ರೆಡಿ. ಆ್ಯಕ್ಚುಲಿ ಏನು ಗೊತ್ತಾ, ಬಂದಾಯಿತು ಇಲ್ಲಿಗೆ ಅನೌನ್ಸ್ಮೆಂಟ್ ಎಲ್ಲ ಮುಗಿಸ್ಕೊಂಡು. ಏನಪ್ಪ ಅಂದರೆ ಜೊತೆಗೆ ಯಾರಾದರೂ ಬಂದಿದ್ದಿದ್ರೆ ಈಸಿ ಆಗಿರೋದು. ನನ್ನ ಜೊತೆಗೆ ಯಾರೂ ಬರಲೇ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು.
ಅದು ಯಾವ್ಯಾವ ಗಲ್ಲಿ ಒಳಗೋದ್ನು, ಯಾವ ಕೆರೆ ಕುಂಟೆ ಗುಡ್ಡ ದಿಣ್ಣೆ ದಿಬ್ಬ ಎಲ್ಲ ಹತ್ತಿಸ್ಕೊಂಡು ಇಳಿಸ್ಕೊಂಡು ಎಲ್ಲ ಹೋಗಿ ಬಂದಾಯಿತು. ಆಗಲ್ಲ ಗುರು, ದೊಡ್ಡ ನಮಸ್ಕಾರಪ್ಪ. ಈ ಆಟಕ್ಕೆ ನಾನಿಲ್ಲ, ಯಾರಾದರೂ ಜೊತೆಗೆ ಬಂದರೆ ಹೋಗೋದು, ಇಲ್ಲ ಅಂತಂದರೆ ಆಗಲ್ಲ ಗುರು. ಈ ಆಟ ನನ್ನ ಕೈಯಲ್ಲಿ ಆಗಲ್ಲ, ನಾನು ಒಬ್ಬನಿಂದ ಮಾಡೋಕ್ಕಾಗಲ್ಲ. ಯಪ್ಪ ಯಪ್ಪ. ಇಲ್ಲಿ ಮನೆಗೆ ಬಂದಾಯಿತು. ಟೈಮ್ ಎಷ್ಟು ಅಂತ ಕೇಳೋದಾದರೆ 19:46, ಅಂದರೆ 7 ಗಂಟೆ 46 ನಿಮಿಷ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಒಂದು 6 ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಂಡು ಬಂದೆ. 5:45 6 ಗಂಟೆ ಆಯಿತು ಬರೋಷ್ಟರಲ್ಲಿ. ಆಮೇಲೆ ಅದಾದಮೇಲೆ ನಾನು ಇದು ಪೇಮೆಂಟ್ ಕೊಟ್ಟರು, ಪೇಮೆಂಟ್ಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿದೆ. ಏನು ಅರ್ನಿಂಗ್ಸ್ ಇವತ್ತು ಅದು ಹೋಗಿದ್ನಲ್ಲ ಅದರದ್ದು. ಮೇಯ್ನ್ ಪ್ರಾಬ್ಲಮ್ ಆಗಿದ್ದು ಏನಪ್ಪ ಅಂತಂದರೆ ಸ್ಪೀಕರೆಲ್ಲ ಅದು ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ನಮ್ಮದು ಕಿವಿನೋ ಹಂಗೆ ಕುಯ್ 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 ಅನ್ನೋದು. ಅದು ಬಿಟ್ರೆ ಎಲ್ಲ ಚೆನ್ನಾಗಿತ್ತು. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಮತ್ತೆ ಒಪ್ಕೊಂಡ್ಬಂದಿದ್ದೀನಿ, ನಾಳೆನೂ ಬರ್ತೀನಿ ಅಂತ. ಯಾಕಂದರೆ ಅಷ್ಟು ಸ್ಟ್ರಗಲ್ ಏನು ಅನಿಸಲ್ಲ, ಅಂದರೆ ಓಕೆ ಅಂತ ಹೇಳ್ಬೋದು. ಡ್ಯೂಟಿ ನೋಡಿ ಯಾವುದಾದ್ರೂ ಏನು ನಮಗೆ ಅರ್ನಿಂಗ್ಸ್ ಮಾಡಬೇಕಿರೋದು. ಮೇಯ್ನ್ ಇವತ್ತು ಪ್ರಾಬ್ಲಮ್ ಏನಾಗಿದ್ದು ಅಂದರೆ ಎಲ್ಲ ಬೇರೆ ಎಷ್ಟು ಗಾಡಿಗಳೆಲ್ಲ ನೋಡಿದ್ರೆ ಆ ಗಾಡಿಯಲ್ಲೆಲ್ಲ ಬಂದ್ಬಿಟ್ಟು ಒಬ್ಬೊಬ್ರು ಹೋಗಿದ್ರು. ನನ್ನ ಗಾಡಿನಲ್ಲಿ ಯಾರೂ ಬರಲಿಲ್ಲ ಗುರು. ನಾನು ಹೋಗಿದ್ದ ಕಡೆ ರೂಟ್ಗಳು ಗೊತ್ತಿಲ್ಲ. ನಾನು ಆನೇಕಲ್ ತಾಲೂಕ್ದು ಪ್ರಚಾರ ಮಾಡೋಕ್ಕೆ ಹೋಗಿದ್ದು, ನಾನು ಹೊಸಕೋಟೆ ತಾಲೂಕು ಹೋಗಿದ್ದೆ. ಅಲ್ಲಿ ಕೇಳ್ತಿದ್ರು, ಏನಪ್ಪ ಇಲ್ಲಿ ಇದು ಹೊಸಕೋಟೆ ತಾಲೂಕು ಸೇರ್ಕೊಂತದೆ, ನೀನು ಆನೇಕಲ್ ತಾಲೂಕ್ದು ಬಂದು ಹೊಸಕೋಟೆಯಲ್ಲಿ ಪ್ರಚಾರ ಮಾಡ್ತೀಯ ಅಂತ. ಅಂದರೆ ಚಿಕ್ಕ ತಿರುಪತಿವರೆಗೂ ಹೋಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ರೂಟ್ ಎಲ್ಲ ಕನ್ಫ್ಯೂಷನ್, ಅಂದರೆ ಈ ಹಳ್ಳಿಗಳ ಹೆಸರೆಲ್ಲ ಗೊತ್ತಾಗಿಲ್ಲ. ಆ ಕಡೆ ಕನೆಕ್ಟ್ ಆಗೋದು ಅದೊಂದು ಸ್ವಲ್ಪ ಕಷ್ಟ ಆಯಿತು. ಅದ್ರ ಜೊತೆಗೆ ಯಾವುದದು ದಿಬ್ಬದ್ದು ದಿನ್ನೆ ಆ ಕಡೆ ಎಲ್ಲ ಹತ್ತಿಸ್ಕೊಂಡು ಹೆಂಗಪ್ಪ ಹತ್ತಿಸ್ಕೊಂಡೆಲ್ಲ ಹೋಗ್ಬಿಟ್ಟು ಬಂದೆ. ಓಕೆ, ಪೇಮೆಂಟ್ ಕೊಟ್ಟಿದ್ದಾರೆ ಇವತ್ತೊಂದು. ಆಮೇಲೆ ನಾನು ನಾಳೆ ಬರಲ್ಲ ಅಂದ್ಕೊಂಡೆ. ಆಮೇಲೆ ಯೋಚನೆ ಮಾಡಿದೆ, ಸರಿ ಓದಲಿ, ಡ್ಯೂಟಿ ಮಾಡೋಣ. ನಾಳೆನೂ ಹಿಂಗೂ ಹೋದ್ರೂ ಅಲ್ಲೂ ನಾವು ಹೊರಗಡೆ ಹೋದ್ರೂ ಸುತ್ತಾಡಬೇಕಲ್ವ, ಇಲ್ಲೇ ಹಿಂಗೂ ಸಿಗುತ್ತೆ. ನಾಳೆ ಒಂದು 10 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಕೂಡ 10 ಗಂಟೆ ಮೇಲೆ ಸ್ಟಾರ್ಟ್ ಮಾಡಬೇಕು. ನಾನು ಹೇಳಿದೆ, ಸರ್ ಆ ಕಡೆ ನಾನು ಹೋಗಲ್ಲ, ಈ ಕಡೆ ಬೇರೆ ಕಡೆ ಎಲ್ಲಾದರೂ ಕೊಡಿಯೋಣ ಅಂತ ಹೇಳಿದ್ದೀನಿ. ನಾಳೆ ಬೇರೆ ಡಿಫ್ರೆಂಟ್ ರೂಟ್ ಹೇಳವ್ರೆ. ಸೊ ನಾಳೆ ಹೋಗಿ ಡಿಫ್ರೆಂಟ್ ರೂಟಲ್ಲಿ ಡ್ಯೂಟಿ ಮಾಡಿದ್ರಾಯಿತು. ಓಕೆ, ಅವರೆಲ್ಲ ಚೆನ್ನಾಗಿತ್ತು. ಏನು ನಮ್ಮದು ಎಷ್ಟು ಅಮೌಂಟ್ ಅಂತ ಕೇಳೋದಾದ್ರೆ ನನ್ನ ಟಾರ್ಗೆಟ್ ಏನಿದೆ ಅದು ಕೊಟ್ಟಿದ್ದಾರೆ. ಓಕೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ರೆಗ್ಯುಲರ್ ಒಂದು ವಿಡಿಯೋ ನೋಡ್ತೀರಂದ್ರೆ ನನ್ನ ಟಾರ್ಗೆಟ್ ಎಷ್ಟು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅಷ್ಟು ಕೊಟ್ಟು ನನಗೆ ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಅಷ್ಟೇ. ಎಷ್ಟು ನಾವು ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಸೈಕಲ್ 6 ಗಂಟೆ ಅಷ್ಟರಲ್ಲಿ ಬಂದಿದ್ದೀನಿ. ಪರವಾಗಿಲ್ಲ, ಅನೌನ್ಸ್ಮೆಂಟ್ ಮಾಡ್ಕೊಂಬರೋದು ಚೆನ್ನಾಗೈತೆ. ಒಂಥರ ಈಸಿನೂ ಅನಿಸುತ್ತೆ. ಜೊತೆಗೆ ಯಾರಾದರೂ ಇದ್ದರೆ ಸ್ವಲ್ಪ ಈಸಿ ಅನಿಸುತ್ತೆ. ಇಲ್ಲಾಂದರೆ ಆ ಪಾಂಪ್ಲೆಟ್ಗಳನ್ನ ನಾವೇ ಕೊಡಬೇಕು, ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಗಾಡಿನೂ ಓಡಿಸ್ಬೇಕು, ಅತ್ತಾಗೆ ಇಳಿದೋಗಿ ಪಾಂಪ್ಲೆಟ್ ಕೊಡೋದು, ಹಂಗೆ ಒಂದು ಸ್ವಲ್ಪ ಯಾರೋ ಜೊತೆಗಿತ್ತು ಅಂತಂದರೆ ಅಲ್ಲಿ ಇಲ್ಲಿ ನಿಂತಿರ್ತಾರಲ್ಲ ಅವ್ರ ಕೈ ಕೊಟ್ಕೊಂಬರ್ಬೋದು. ಹಂಗಾಗಿ ಸ್ವಲ್ಪ ನನಗೆ ಕಷ್ಟ ಅನಿಸಿದ್ರು. ಬಟ್ ಏನಂದರೆ ನನ್ನ ಜೊತೆಗೆ ಯಾರೆಲ್ಲ ಹೋಗಿದ್ರು ಅವರು ಹೇಳಿದ್ರು ಓಕೆ ಪರವಾಗಿಲ್ಲ ಅಂತ. ಇನ್ನೊಂದು ಏನಪ್ಪ ಅಂದರೆ ನಾನು ದಾರಿ ತಪ್ಪೋಗಿ ಸ್ವಲ್ಪ ಎಕ್ಸ್ಟ್ರಾ ಹೋಗ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ನಮ್ಮ ರೈತರಿಗೋಸ್ಕರ ಅಷ್ಟು ಮಾಡಿಲ್ಲ ಅಂದರೆ ಹಿಂಗೆ. ಸೊ ಸ್ವಲ್ಪ ಎಕ್ಸ್ಟ್ರಾ ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಹೋಗಿ ಬಂದುಬಿಟ್ಟಿದ್ದೀನಿ. ಆ ಹಳ್ಳಿಗಳು ಕವರ್ ಆಯ್ತವ ಏನೋ ಗೊತ್ತಿಲ್ಲ, ಕವರ್ ಆಗುತ್ತೆ ಆಲ್ಮೋಸ್ಟು. ಬಟ್ ಅವ್ರು ಏನು ಹೇಳಿದ್ರು ಹಳ್ಳಿಗಳು ಅದು ಬಿಟ್ಟು ಎಕ್ಸ್ಟ್ರಾ ಒಂದು 3-4 ಹಳ್ಳಿ ಎಕ್ಸ್ಟ್ರಾ ಹೋಗಿ ಬಂದಿದ್ದೀನಿ. ಎಕ್ಸ್ಟ್ರಾ ಪ್ರಚಾರ ಕೂಡ ಆಗಿದೆ, ನೋ ಪ್ರಾಬ್ಲಮ್. ಪರವಾಗಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಕಿಲೋಮೀಟ್ರ್ ಹೊಡ್ತು. ನಾಳೆ ನಾನು ಹೇಳಿದೆ, ನನಗೆ ಯಾರಾದ್ರೂ ಜೊತೆ ಕಳಿಸಿ, ಇಲ್ಲಾಂದರೆ ಭಾರಿ ಹಿಂಸೆ ಆಗುತ್ತೆ, ರೂಟ್ಗಳು ಗೊತ್ತಾಗಲ್ಲ ಅಂತ. ಮೇನ್ ರೂಟ್ಗಳು ಗೊತ್ತಾಗಲ್ಲ ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ಹಳ್ಳಿ ಹೆಸರು. ಅದರಲ್ಲಿ ಏನು ಮಾಡಿಬಿಟ್ರು ಅಂದರೆ ದೊಡ್ಡ ತಿಮ್ಸಂದ್ರನ ತಿಮ್ಸಂದ್ರ ಅಂತ ಕಳಿಸ್ಬಿಟ್ರು. ಅದರಲ್ಲಿ ಏನಾಗೋಯ್ತು, ತಿಮ್ಸಂದ್ರ ಅಂದಿದ ತಕ್ಷಣ ಅಲ್ಲಿ ಯಾರಿಗಾದ್ರೂ ಕೇಳಿದ್ರೆ ತಿಮ್ಸಂದ್ರ ಅಂತಂದರೆ ಗೊತ್ತಿಲ್ಲ ಅನ್ನೋರು, ಅಗ್ರಹಾರ ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನೋರು. ಹಂಗಾಗಿ ಸ್ವಲ್ಪ ಅದು ಫುಲ್ ಹೆಸರು ಹೇಳಿದ್ರೆ ಗೊತ್ತಾಯ್ತಿತ್ತು. ದೊಡ್ಡ ತಿಮ್ಸಂದ್ರನ ಬರೀ ತಿಮ್ಸಂದ್ರ ಅಂತ ಟೈಪ್ ಮಾಡಿದ್ರು. ಹಂಗಾಗಿ ಸ್ವಲ್ಪ ಕಷ್ಟ ಆಯಿತು. ಆದರೂ ಪ್ರಚಾರ ಅಂತೂ ಮಾಡಿಬಿಟ್ಟು ಬಂದೆ. ಹೊಸ ಎಕ್ಸ್ಪೀರಿಯೆನ್ಸು ಆಟೋದಲ್ಲಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೇನಾದರೂ ಇಷ್ಟ ಆಗಿದೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಸಪೋರ್ಟ್ ಮಾಡಿದ್ರೇ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಚಾನಲ್ ಬೆಳೀತದೆ. ಚಾನಲ್ ಬೆಳೆದ್ರೇ ನನಗೆ ನಾನು ಮತ್ತೆ ಹೊಸ ಆಪರ್ಚುನಿಟಿ ಬಗ್ಗೆ ಕೂಡ ನಿಮಗೆ ನಾನು ತಿಳಿಸ್ಕೊಡ್ಬೋದು. ಇವಾಗ
ಹೆಂಗಾಗ್ಬಿಟ್ಟಿದೆ ಅಂತಂದರೆ ಜಸ್ಟ್ ಆಟೋ ಬಗ್ಗೆ ಮಾತ್ರ ನಿಂಗೆ ತಿಳಿಸೋಕ್ಕಾಗ್ತಿರೋದು. ನನಗೂ ತುಂಬ ಆಸೆ ಇದೆ ಬೇರೆ ಬೇರೆ ಆಪರ್ಚುನಿಟಿ ಬಗ್ಗೆ, ಬೇರೆ ಬೇರೆ ಫೀಲ್ಡ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ 90% ಜನ ಆಲ್ಮೋಸ್ಟ್ ತಿಂಗಳಿಗೆ ಒಂದು 2.5-3 ಲಕ್ಷ ಅಷ್ಟು ವ್ಯೂಸ್ ಬರುತ್ತೆ. ಬಟ್ ಏನಂತಂದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ. ಸೊ ಪ್ಲೀಸ್ ಯಾರಾದರೂ ಹಂಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ, ಮತ್ತೊಂದು ಬಿಡಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.